ಸರ್ ನಮಸ್ಕಾರ. ನಮಸ್ತೆ ಸರ್ ತಮ್ಮ ಹೆಸರು ಸರ್? ಯೋಗೇಶ್ ಗೌಡ ನಿಂಗನಗೌಡ. ಹೌದು ಸರ್, ನೀವು ಯಾವ ತಾಲೂಕ್ ಪಂಚಾಯತಿಂದ ಗೆದ್ದು ಬಂದಿರೋಂಥದ್ದು? ನಮ್ಮ ಮಾಡಗಿ ಕ್ಷೇತ್ರದಿಂದ ನಾವು ತಾಲೂಕು ಪಂಚಾಯತಿಂದ ಆಯ್ಕೆ ಆಯಿತು. ಸರಿ, ನೀವು ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ? ಈಗ ಯಾವುದು ಪಕ್ಷದ ಅಂತ ಏನಿಲ್ಲ, ಇಂಡಿಪೆಂಡೆಂಟ್ ನಿಂತ ಆರಿಸ್ಬೋದು. ಇಂಡಿಪೆಂಡೆಂಟ್ ಅಂತ ಬಂದಿದ್ದೀರಾ? ಸರಿ, ಇವಾಗ ನೀವು ಗೆದ್ದು ಬಂದಿದ್ದೀರಾ, ನಿಮಗೆ ರಾಜಕೀಯ ಜೀವನ ಹೆಂಗೆ ಅನಿಸ್ತಾ ಇದೆ? ಭಾಳ ಒಂಥರ ಸಂತೋಷ ಸಂತೋಷ. ಯಾಕಂತಂದ್ರೆ ಬಡವರು ಸೇವಾ ಮಾಡಾಕತ್ತೇವಲ್ಲ, ಅದೊಂದು ತೃಪ್ತಿ ಮನಸ್ಸಿಗೆ. ಸರಿ, ಇವಾಗ ಗೆದ್ದು ಬಂದಿದ್ದೀರಾ, ನೀವು ನಿಮ್ಮ ಜನತೆಗೆ ಏನು ಕೆಲಸ ಕಾರ್ಯಗಳನ್ನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ, ಮಾಡಿದ್ದೀರಾ ಇಲ್ಲಿವರೆಗೆ ಈಗೇನು 5 ವರ್ಷದ ಪೀಳಿನ ಐತಲ್ಲ ನಮ್ದು, ಅದ್ರೊಳಗೆ ನಾ ಈಗ 2 ವರ್ಷದ ಪೀಳಿನಾಗ ನಾನು 5 ವರ್ಷದ ಪೀಳಿ ಮಾಡೇನೋ ಒಂದು ಸಂತೋಷ. ಯಾಕಂದರೆ ಈ ಬಡವರು ನನಗೆ ಅಷ್ಟು ಆಶೀರ್ವಾದದಿಂದ ಅವರು ಸಹಕಾರ ಕೊಡೋದು ನೋಡೋದ್ರಿಂದ ನಾನು 5 ವರ್ಷದ ಪೀಳಿನ ಮಾಡೋದು ಈಗ ಮಾಡೇನಪ್ಪ ಅನ್ನೋ ಒಂದು ತೃಪ್ತಿ ನನಗೆ. ಸರಿ, ಇವಾಗ ನೀವು ಈ ಬಾರಿ ನಿಮ್ಮದು ಗೆದ್ದಂಥ ಲೀಡಿಂಗ್ ವೋಟ್ಸು ಏನಿತ್ತು ಸರ್? ಲೀಡಿಂಗ್ 260. 260 ಲೀಡಿಂಗ್. ಟೋಟಲ್ ವೋಟು ಸರ್? ಟೋಟಲ್ 330. ಸರಿ, ಇವಾಗ ನೀವು ರಾಜಕೀಯಕ್ಕೆ ಬರೋದಕ್ಕೆ ನೀವೇ ಮೊದಲ ಅಥವಾ ನಿಮ್ಮ ಕುಟುಂಬದಿಂದ ಬಂದಿರೋಂಥದ್ದು? ಮೊದಲು ನಾವು ರಾಜಕೀಯ ಅದ್ರೊಳಗೆ ಇದು ಇಂಟ್ರೆಸ್ಟ್ ತೋರಿಸಿದ ನಮ್ಮ ಅಣ್ಣವರಿಂದ ಉದಯ್ ಗೌಡ ಅಂತ ಹೇಳಿದ್ರೆ, ಅವ್ರು ಮೊದಲಿಂದನೇ ರಾಜಕೀಯ ಒಳಗಿದ್ರು. ಅವರು ಆಕಸ್ಮಿಕವಾಗಿ ತಿಳ್ಕೊಂಡಿದ್ದಾರೆ. ಅವರ ಆಶೀರ್ವಾದ ಮತ್ತು ಈ ಗ್ರಾಮಸ್ಥರ ಆಶೀರ್ವಾದ, ಇದೇ ನನ್ನ ಕ್ಷೇತ್ರದಿಂದ ನಾನು ಆಯ್ಕೆ ಮಾಡಿಲ್ಲ, ಅವರ ಆಶೀರ್ವಾದದಿಂದ ನಾನು ಈ ರಾಜಕೀಯ ಒಳಗೆ ಬಂದೀನಿ. ಅವ್ರೇನು ನನಗೇನು ಆಶೀರ್ವಾದ ಮಾಡ್ಯಾರಲ್ಲ, ಆಶೀರ್ವಾದ ಅವ್ರು ಮಾಡಿದ್ದೇನು ಇದು ಅಲ್ಲ, ಅದು ಅವ್ರನ್ನ ನಾವೇನು ಎಷ್ಟೋ ಕೆಲಸ ಮಾಡಿದ್ರು ಅದು ತೀರಿಸುವಂಥದ್ದು. ರಾಜಕೀಯ ಬರೋದಕ್ಕೆ ಸ್ಫೂರ್ತಿ ಅಂತ ಯಾರಾದರೂ ಗುರು ಹಿರಿಯರು ಸ್ಫೂರ್ತಿ? ಗ್ರಾಮಸ್ಥರು, ಗ್ರಾಮದ ಹಿರಿಯರ ನನಗೆ ಹಿರಿಯರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ, ಎಲ್ಲ ಗ್ರಾಮಸ್ಥರಿಗೆ ನನ್ನ ಆಯ್ಕೆ ಮಾಡಿ ನನ್ನ ಎಲ್ಲ ಗ್ರಾಮಸ್ಥರ ಅವರ ಆಯ್ಕೆ ನಾನು ಇಲೆಕ್ಷನ್ಗೆ ನಾನು ಬೇಡ ನಮ್ಗೆ ಯಾಕಂತೇಳಿ ಅನ್ನೋ ಒಂದು ಸ್ಟೇಜ್ನಾಗ ನನ್ನ ಕರ್ಕೊಂಡು ಹೋಗಿ ಲಾಸ್ಟ್ ಒಂದು ಬರೀ 2 ನಿಮಿಷ ಇತ್ತು ಅಂಥದ್ರೊಳಗೆ ನಾನು ನಾಮಿನೇಷನ್ ಮಾಡಿಸಿದ್ದೆ. ನಾಮಿನೇಷನ್ ಮಾಡಿ ನಾನು ಇದು ನನ್ನ ಶ್ರಮ ಅಲ್ಲ, ಅವ್ರ ಶ್ರಮದಿಂದ ನಾನು ಆರಿಸ್ಕೊಂಡಿದ್ದೆ. ಸದಾ ನಾವು ಸೇವಾ ಮಾಡಕ್ಕೆ ನಮ್ಮ ಮೂಲಕ ಅವ್ರನ್ನ ವಂದನೆಗಳು ಏನಾದರೂ ಹೇಳಕ್ಕೆ ಇಷ್ಟಪಡ್ತಾರೆ ಗುರು ಹಿರಿಯರಿಗೆ? ಅದೇ ಹೇಳ್ತೀನಲ್ಲ, ಅವ್ರಿಗೆ ಯಾವುದೋ ಥರ ಎಷ್ಟೋ ಥರದಿಂದ ನಾನು ಅವ್ರಿಗೆ ವಂದನೆಗಳು ಹೇಳಕ್ಕೆ ಸಾಲಲ್ಲ. ಯಾಕಂದ್ರೆ ನಾನು ಈ ಇರೋ ಮಟ್ಟನೂ ಅವ್ರು ಋಣ ತೀರ್ಸಂತ. ಯಾಕಂದ್ರೆ ಈ ಗ್ರಾಮಸ್ಥರು ನನಗೆ ಈ ಒಂದು ಸ್ಥಾನ ಕೊಟ್ಟಾರಂದ್ರೆ, ಈ ಸ್ಥಾನಕ್ಕೆ ನಾನು ಕುಂತೇನೆ ಅಂದ್ರೆ ಅವ್ರನ್ನ ಕಾರಣ ಇರುತ್ತೆ. ಈ ಗ್ರಾಮಸ್ಥರು ಬಿಟ್ಟು ನಾನು ಹೇಳಕ್ಕೆ ಸಾಧ್ಯ. ಯಾಕಂತಂದ್ರೆ ಅದು ಒಂದು ಟೈಪ್ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಆ ಟೈಪ್ ದುಃಖನೂ ಅನ್ನಿಸ್ತದೆ. ಯಾಕಂದ್ರೆ ನಾವು ಒಂದು ಲೆವೆಲ್ ಆಗಿದ್ದ ಮುಂಚೆ ನಮ್ದು ಈ ಸ್ಟೇಜಿಗೆ ಇಟ್ಟಾರಪ್ಪ ಅಂತಂದ್ರೆ ಅದಕ್ಕೆ ನಮ್ಮ ಕ್ಷೇತ್ರದ ಜನನ ಕಾರಣ. ಅವ್ರಿಗೆ ನಾನು ತುಂಬ ಹೃದಯಪೂರ್ವಕವಾಗಿ ಅವ್ರ ಕಾಲಿಗೆ ಕೇಳ್ಕೊಂಡು ಅವ್ರನ್ನ ಸೇವಾ ಮಾಡಕ್ಕೆ ಸದಾ ಸಿದ್ಧದಲ್ಲಿ. ನಾನು ಅಧಿಕಾರದಾಗ ಇರಲಿ ಬಿಡಲಿ ಈ ಸೇವೆನ ಸದಾ ಅವ್ರಿಗೆ ಗ್ರಾಮೀಣ ಜನತೆಗೆ ಹೇಳ್ತೇನೆ. ಸರ್, ಇಷ್ಟೊತ್ತು ನಮ್ಮ ಕಾಲ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ಗೆದ್ದು ಬಂದಿದ್ದೀರಾ, ನೀವು ಏನು ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀರ, ಮಾಡಿದ್ದೀರಾ ಇಲ್ಲಿವರೆಗೂ? ಈಗಾಗಲೇ ಇಲ್ಲಿವರೆಗೂ ಈ ನಮ್ಮ ಗೋಕೊಪ್ಪ ಆಗಲಿ, ಮಾಡಗಿ ಆಗಲಿ, ಸೋಮಾಪುರ ಆಗಲಿ, ಶಿವಳ್ಳಿ ಆಗಲಿ, ದಂಡಿಕೊಪ್ಪ, ಈ ಯಾವುದೋ ಊರಲ್ಲಿ ಒಂದು ಲೆವೆಲಿಗೆ ನಮ್ಮ ರಸ್ತೆ ಇದ್ದಿದ್ದಲ್ಲ, ಎಲ್ಲ ಊರಲ್ಲಿ ಕಾಂಕ್ರೀಟ್ ರೋಡ್ಗಳು ಮಾಡಿಸೀವಿ. ನಮ್ಮದೇ ಆದ ಅನುದಾನದಲ್ಲಿ ಗ್ರಾಮ ಪಂಚಾಯತ್ ಅವರು ನಮ್ಮ ಸಹಕಾರದಿಂದ, ಅವರು ಸಹಕಾರ ಕೊಟ್ಟಿದ್ದರಿಂದ ನಾವು ಕೂಡಿ ಈ ಊರಲ್ಲಿ ಒಂದು ಮಸೂತಿ ಆಗಲಿ, ಈಗಾಗಲೇ ಒಂದು ಮಸೂತಿ ಕಟ್ಟಾಗ್ತೀವಿ. ಆಮೇಲೆ ಒಂದು ದೇವಸ್ಥಾನ, ದೊಡ್ಡ ದೇವಸ್ಥಾನ ಕಟ್ಸೀನಿ. ಆಮೇಲೆ ಮಾರಡಿಗೆ ಒಳಗೆ ಒಂದು ದೇವಸ್ಥಾನ, ಆಮೇಲೆ ಮಾರಡಿಗೆ ಒಳಗೆ ಕಾಂಕ್ರೀಟ್ ರೋಡು, ಗೋಕೊಪ್ಪದಲ್ಲಿ ಕಾಂಕ್ರೀಟ್ ರೋಡು, ಶಿವಳ್ಳಿಯಲ್ಲಿ ಅಲ್ಲಿ ಒಂದು ದುರ್ಗಮ್ಮನ ಗುಡಿ ಒಳಗೆ ಅಲ್ಲಿ ಒಂದು ಮೇಲ್ಛಾವಣಿ ಕಟ್ಸೀವಿ. ಆಮೇಲೆ ಅಲ್ಲಿ ಬೀರದೇವರ ಗುಡಿ, ಇದು ಸರಿಪಜ್ಜರ ಗುಡಿ ಶಿವಳ್ಳಿಯಲ್ಲಿ, ಅದಕ್ಕೂ ಒಂದು ಫಂಡ್ ಹಾಕಿ ಅದು ಒಂದು ಈ ಕಟ್ಟಡ ಮುಗಿದೈತೆ, ಅದು ಒಂದು ಚೆನ್ನಾಗಿದೆ. ಆಮೇಲೆ ಮತ್ತು ಈಗ ಬೀರದೇವ್ರ ಗುಡಿ ಅಂತೇಳಿ ಅಲ್ಲಿ ಒಂದಿಷ್ಟು ಅಮೌಂಟ್ ಹಾಕಿವಿ, ಅದು ಕೆಲಸ ಶುರುವಾಗಿದೆ. ಆಮೇಲೆ ಶಾಲಾ ಮಕ್ಕಳಿಗಂತ್ರಿ ಎಲ್ಲ ಊರುಗಳಿಗೂ ಎಷ್ಟು ಸೋಮಾಪುರ ಒಳಗೆ ಇದು ಗೋಲ್ಕೊಪ್ಪ ಒಳಗೆ 2 ಕಂಪ್ಯೂಟರು, ಆಮೇಲೆ ವಿಜ್ಞಾನ ಉಪಕರಣ, ಆಮೇಲೆ ಅವಕ್ಕೆ ಸ್ಪೋರ್ಟ್ಸ್ ಸಾಮಾನು, ಆಮೇಲೆ ಸೋಮಾಪುರದಲ್ಲಿ ಕಂಪ್ಯೂಟರ್
ಮಾರಡಿಗೆಯಲ್ಲಿ ಕಂಪ್ಯೂಟರ್ ಅವ್ರಿಗೆ, ಆಮೇಲೆ ಗ್ರೌಂಡಿಗೆ ಸಮನಷ್ಟ ಮಾಡೋದಾಗಲಿ, ನಾ ಹೆಚ್ಚು ಮಕ್ಕಳಿಗೆ ಸಪೋರ್ಟ್ ಮಾಡ್ತೀವಿ. ಧರ್ಮದ್ದು ನಾವು ಮೊದಲು ಸ್ಕೂಲ್ಗಳಿಗೆ ಹೋಗಿ ನಿಮ್ದು ಏನಾರ ಕೊರತೆ ಐತೆ ಅಂತ ಕೇಳಿ ಆಮೇಲೆ ಅಲ್ಲಿ ಉಳಿದ ಮೇಲೆ ಆಮೇಲೆ ನಾನು ಗ್ರಾಮಸ್ಥರಿಗೆ ನಾನು ಅನುಕೂಲ ಮಾಡಿದ್ವಿ. ಯಾಕಂದ್ರೆ ಇಷ್ಟೆಲ್ಲ ನಾನು ಕಾಂಕ್ರೀಟ್ ರೋಡು ಇವು ಮಾಡ್ಬೇಕಂತಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ನನಗೆ ಸಪೋರ್ಟ್ ಮಾಡೋದ್ರಿಂದ ಅವ್ರಿಗೂ ಸಹ ಅವ್ರಿಗೂ ಹಿರಿಯರ ಆಶೀರ್ವಾದ. ಯಾಕಂದ್ರೆ ನಾನು ಒಬ್ಬನಂತಲ್ಲ, ಕೆಲವೊಬ್ಬರು ಕೂಡ ಈ ಮಾಡಿದಾಗ ಇದೊಂದು ಕೆಲಸ ಆಗ್ಯಾವ, ಅವರು ನನಗೆ ಸಹಕಾರ ಮಾಡ್ಯಾರ. ಅವ್ರಿಗೂ ಸಹ ನನ್ನ ವಂದನೆಯನ್ನು ಸಲ್ಲಿಸಿ ಎಲ್ಲ ನನಗೆ ಏನು ನನ್ನ ಕ್ಷೇತ್ರದ ಗುರು ಹಿರಿಯರದಾರಲ್ಲ ಎಲ್ಲ ಎಲ್ಲರಿಗೂ ಇನ್ನೊಂದು ನಮಸ್ಕಾರ.